ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಪತ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತು ಇದೇ ತಾರೀಕು ಶ್ರೀರಾಮನವಮಿಯ ಹಬ್ಬವನ್ನು ದೇಶಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ವಿ. ಆದ್ದರಿಂದ ನಾವು ಶ್ರೀರಾಮನವಮಿ ಹಬ್ಬವನ್ನು ಯಾಕೆ ಆಚರಣೆ ಮಾಡ್ತೀವಿ, ಯಾವ ರೀತಿ ಆಚರಣೆ ಮಾಡ್ತೀವಿ, ಯಾವ್ಯಾವ ಕಡೆ ಯಾವ ರೀತಿ ಆಚರಣೆ ಮಾಡ್ತಾರೆ, ಮತ್ತು ಈ ಹಬ್ಬವನ್ನು ಯಾಕೆ ನಾವು ಆಚರಣೆ ಮಾಡ್ತಾಯಿದ್ವಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಅದ ಹಬ್ಬದ ಬಗ್ಗೆ ಮಾಹಿತಿ ನೀಡ್ತಾಯಿದ್ದೀನಿ. ಶ್ರೀರಾಮನವಮಿಯು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರುತ್ತೆ. ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮದಿನದ ನೆನಪಿಗಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ಹಬ್ಬದ ಕುರಿತಾದ ಕೆಲವು ಮುಖ್ಯ ವಿವರಗಳೆಂದರೆ, ಒಂದನೇದು ಶ್ರೀರಾಮನವಮಿ ಹಿನ್ನೆಲೆ ಮತ್ತು ಮಹತ್ವ ಏನೆಂದರೆ, ತ್ರೇತಾಯುಗದಲ್ಲಿ ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯ ಪುತ್ರನಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಪುನರ್ವಸು ನಕ್ಷತ್ರ ಮತ್ತು ಕರ್ಕಟಕ ಲಗ್ನದಲ್ಲಿ ಶ್ರೀರಾಮನು ಜನಿಸಿದನು. ಧರ್ಮ ಸಂಸ್ಥಾಪನೆ, ಅಧರ್ಮವನ್ನು ಅಳಿಸಿ ಧರ್ಮವನ್ನು ಎತ್ತಿ ಹಿಡಿಯಲು ಮತ್ತು ರಾವಣನಂತಹ ದುಷ್ಟಶಕ್ತಿಗಳನ್ನು ಸಂಹರಿಸಲು ಶ್ರೀರಾಮನ ಅವತಾರವಾಯಿತು ಎಂದು ನಂಬಲಾಗಿದೆ. ಈ ಆಚರಣೆಯ ಪದ್ಧತಿಗಳು ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಉಪವಾಸ, ಭಕ್ತರು ಈ ದಿನ ಪವಿತ್ರ ಸ್ನಾನ ಮಾಡಿ ದಿನವಿಡೀ ಉಪವಾಸ ವ್ರತವನ್ನು ಕೈಗೊಳ್ಳುತ್ತಾರೆ. ಪೂಜೆ ಮತ್ತು ಭಜನೆ ಯಾವ ರೀತಿ ಮಾಡ್ತಾರೆ ಅಂದರೆ, ರಾಮ ಮಂದಿರಗಳಲ್ಲಿ ವಿಶೇಷ ಪೂಜೆ ಹೋಮಗಳು ನಡೆಯುತ್ತವೆ. ರಾಮಾಯಣ ಪಾರಾಯಣ, ಶ್ರೀರಾಮ ರಕ್ಷಾ ಸ್ತೋತ್ರ ಪಠಣೆ ಮತ್ತು ಭಜನೆಗಳನ್ನು ಮಾಡಲಾಗುತ್ತದೆ. ಪಾನಕ ಮತ್ತು ಕೋಸಂಬರಿ ಈ ಹಬ್ಬಗಳಲ್ಲಿ ವಿಶೇಷವಾಗಿ ನೀಡುತ್ತಾರೆ. ಕರ್ನಾಟಕದಲ್ಲಿ ಶ್ರೀರಾಮನವಮಿ ವಿಶೇಷವೆಂದರೆ, ಮನೆಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಹಂಚುವ ಪಾನಕ, ಮಜ್ಜಿಗೆ ಮತ್ತು ಹೆಸರುಬೇಳೆ ಕೋಸಂಬರಿ ಇವು ಬೇಸಿಗೆಯ ಶಾಖವನ್ನು ತಣಿಸಲು ಕೂಡ ಸಹಕಾರಿಯಾಗಿರುತ್ತೆ. ಮತ್ತು ಅದೇ ರೀತಿ ವಿಶೇಷ ಆಚರಣೆಗಳು ಏನೆಂದರೆ, ಅಯೋಧ್ಯೆ, ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿ ಈ ದಿನ ಅತ್ಯಂತ ವಿಜೃಂಭಣೆಯ ಆಚರಣೆ ನಡೆಯುತ್ತದೆ. ಸಾವಿರಾರು ಭಕ್ತರು ಸರಿಯೂ ನದಿಯಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ. ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಮಾಡುತ್ತಾರೆ. ಮತ್ತು ಸೀತಾ ಕಲ್ಯಾಣ ಅಂತೇಳಿ ಮಾಡ್ತೀವಿ ಈ ಹಬ್ಬದಲ್ಲಿ. ದಕ್ಷಿಣ ಭಾರತದ ಕೆಲವು ಕಡೆಗಳಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ಅತ್ಯಂತ ಭಕ್ತಿಯಿಂದ ಆಚರಿಸಲಾಗುತ್ತದೆ. ದಕ್ಷಿಣ ಭಾರತದ ಕಡೆ ಈಗ ನಾವು ಮುಳಬಾಗಿಲಿನ ಆಲಂಗೂರು ನಮ್ಮ ಮಾವನವರ ಗ್ರಾಮ ಆಗಿರುತ್ತೆ. ಇಲ್ಲಿ ಸಹ ಶ್ರೀರಾಮನವಮಿಯನ್ನು ಅತ್ಯಂತ ವಿಜೃಂಭಣೆಯಿಂದ 9 ದಿನಗಳು ಆಚರಣೆ ಮಾಡ್ತಾರೆ. ಈ ವರ್ಷದ ಮಹತ್ವ, 2026 ವರ್ಷದ ಮಹತ್ವ ಏನೆಂದರೆ, ಪ್ರಸಕ್ತ ವರ್ಷದಲ್ಲಿ ಈ ದಿನ ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತೆ. ಈ ದಿನ ಅಯೋಧ್ಯೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ರಾಮ ಮಂದಿರದಲ್ಲಿ ಈ ಹಬ್ಬವು ವಿಶೇಷ ಮೆರುಗನ್ನು ಪಡೆದುಕೊಂಡಿದೆ. ಶ್ರೀರಾಮನ ಆದರ್ಶಗಳ ಬಗ್ಗೆ ಆಸಕ್ತಿದಾಯಕ ಮತ್ತು ಆಳವಾದ ಮಾಹಿತಿ ಕೊಡುತ್ತೇನೆ. ರಾಮಾಯಣದ ಸಾರ ಮತ್ತು ಜೀವನ ಪಾಠ. ರಾಮಾಯಣದಲ್ಲಿ ಸಾರ ಅಂದರೆ ರಾಮಾಯಣವೇ ಜೀವನ ರೀತಿ ತಿಳ್ಕೋಬೇಕು. ಆ ರೀತಿ ರಾಮಾಯಣದ ಸಾರವನ್ನು ಜನ ಅರ್ಥ ಮಾಡ್ಕೋಬೇಕು ಅನ್ನೋದು ಒಂದು. ಆದರೆ ಇನ್ನೊಂದು ಪಿತೃ ವಾಕ್ಯ ಪರಿಪಾಲನೆ. ಶ್ರೀರಾಮನು ತಂದೆಯ ಮಾತಿಗೆ ಗೌರವ ನೀಡಿ ಸಿಂಹಾಸನವನ್ನು ತ್ಯಜಿಸಿ 14 ವರ್ಷ ವನವಾಸಕ್ಕೆ ತೆರಳಿದ ದೃಢ ನಿರ್ಧಾರ ಮಾಡ್ತಾನೆ. ಅಂದರೆ ಪಿತೃವಾಕ್ಯ ಪರಿಪಾಲನೆ ಮಾಡಬೇಕು ಅನ್ನೋದು ಇದರ ಸಂದೇಶ. ಏಕಪತ್ನಿ ವ್ರತಸ್ಥೆ. ಸೀತಾದೇವಿ ಮೇಲಿದ್ದ ಅವರ ಅಚಲವಾದ ಪ್ರೀತಿ ಮತ್ತು ನಿಷ್ಠೆಯಿಂದ ಶ್ರೀರಾಮನು ಏಕಪತಿ ವ್ರತಸ್ಥನಾಗಿದ್ದನು. ಸಮಾನತೆ. ಶಬರಿಯ ಎಂಜಲು ಹಣ್ಣನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದು ಮತ್ತು ಗುಹನ ಸ್ನೇಹವು ಜಾತಿ ಭೇದವಿಲ್ಲದ ಸಮಾನತೆಯನ್ನು ಸಾರುತ್ತದೆ. ಕರ್ನಾಟಕದಲ್ಲಿ ಆಚರಣೆಯ ವಿಶೇಷತೆ ಏನೆಂದರೆ,
ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಹೈಸ್ಕೂಲ್ ಮೈದಾನ ಸೇರಿದಂತೆ ರಾಜ್ಯದ ಅನೇಕ ಕಡೆಗಳಲ್ಲಿ ಸುಮಾರು 1 ತಿಂಗಳ ಕಾಲ ಶಾಸ್ತ್ರೀಯ ಸಂಗೀತ ಕಚೇರಿಗಳು ನಡೆಯುತ್ತೆ. ಅಪ್ರತಿಮ ಗಾಯಕರು ರಾಮನ ಸೇವೆಯಾಗಿ ಸಂಗೀತ ಸುಧೆ ಹರಿಸುತ್ತಾರೆ. ಆಧ್ಯಾತ್ಮಿಕ ಹಿನ್ನೆಲೆ ಏನೆಂದರೆ ರಾಮನಾಮದ ಶಕ್ತಿ. ರಾಮ ಎಂಬ 2 ಅಕ್ಷರದ ಮಂತ್ರದಲ್ಲಿ ರಾ ಎಂಬುದು ಓಂ ನಮೋ ನಾರಾಯಣಾಯ ಮಂತ್ರದಿಂದ ಬಂದಿದೆ. ಮ ಎಂಬುದು ಓಂ ನಮಃ ಶಿವಾಯ ಮಂತ್ರದಿಂದ ಬಂದಿದೆ ಎಂದು ಹೇಳಲಾಗುತ್ತದೆ. ಇದು ಹರಿಹರರ ಸಂಗಮದ ಸಂಕೇತವೂ ಹೌದು, ವಿಜಯದ ಸಂಕೇತ. ರಾಮನ ಜನ್ಮವು ಕೇವಲ ಒಬ್ಬ ವ್ಯಕ್ತಿಯ ಹುಟ್ಟಲ್ಲ, ಅದು ಅಧರ್ಮದ ಮೇಲೆ ಧರ್ಮದ ವಿಜಯದ ಸಂಕೇತ. ಅದೇ ರೀತಿ ರಾಮರಾಜ್ಯದ ಕಲ್ಪನೆ. ಗಾಂಧೀಜಿಯವರು ಕೂಡ ಮೆಚ್ಚಿಕೊಂಡಿದ್ದ ರಾಮರಾಜ್ಯ ಎಂದರೆ ಎಲ್ಲರಿಗೂ ಸಮಾನ ನ್ಯಾಯ, ಸುಖ, ಶಾಂತಿ ಸಿಗುವಂತಹ ಆದರ್ಶ ಆಡಳಿತ ವ್ಯವಸ್ಥೆ ಬೇಕೆಂದು ನಮ್ಮ ಗಾಂಧೀಜಿಯವರ ಕಲ್ಪನೆಯಾಗಿತ್ತು, ಅವರ ಕನಸಾಗಿತ್ತು. ಶ್ರೀರಾಮನವಮಿಯ ದಿನ ನಾವು ಅಂಥ ಸುಭಿಕ್ಷ ಸಮಾಜವನ್ನು ನಿರ್ಮಿಸುವ ಸಂಕಲ್ಪ ಮಾಡುತ್ತೇವೆ. ರಾಮನವಮಿಯು ಅಯೋಧ್ಯೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ತಾರೆ. ಈಗ ನೋಡಿ, ನಾವು ಈಗ ದಾರಿ ಕಡೆಗಳಲ್ಲೆಲ್ಲ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ರಾಮನವಮಿ ಎಂದು ಪಾನಕ, ಮಜ್ಜಿಗೆ, ಕೋಸಂಬರಿ ಕೊಡ್ತಾರೆ. ಇದನ್ನು ಯಾರೂ ಅಸಡ್ಡೆ ಮಾಡಬೇಡಿ, ಯಾಕಂದರೆ ದೇಹವು ನಿರ್ಜಲೀಕರಣವಾಗಿರುತ್ತೆ. ಬೇಸಿಗೆಯಲ್ಲಿ ಬಿಸಿ ಜಾಸ್ತಿಯಿಂದ ನಿರ್ಜಲೀಕರಣವಾಗಿರುತ್ತೆ. ಆಗ ಆ ಪಾನಕ ಕುಡಿಯೋದ್ರಿಂದ ಆ ನಿರ್ಜಲೀಕರಣ ಹೋಗುತ್ತೆ. ಅದೇ ರೀತಿ ಶಾಖವು ಹೆಚ್ಚಾಗಿರುತ್ತೆ, ಆದ್ದರಿಂದ ಪಾನಕ ಕೊಡ್ತಾರೆ. ಎಲ್ರಿಗೂ ಶುಭವಾಗಿ